ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಮಡಿಕೇರಿ ಮೂಲದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ದುಬೈನಿಂದ ಮಡಿಕೇರಿಗೆ ಈ ವ್ಯಕ್ತಿ ಆಗಮಿಸಿದ್ದ. ಈ ವ್ಯಕ್ತಿ ಮುಖಾಂತರ ಇದೀಗ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಮಡಿಕೇರಿ ಮೂಲದ ವ್ಯಕ್ತಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈತ ದುಬೈನಿಂದ ಮಡಿಕೇರಿಗೆ ಆಗಮಿಸಿದ್ದ ಅಂತ ಗೊತ್ತಾಗಿದೆ. ಮಾರ್ಚ್ 15ರಂದು ಬೆಂಗಳೂರಿಗೆ ಈ ವ್ಯಕ್ತಿ ಬಂದಿದ್ದ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮಡಿಕೇರಿಗೆ ಪ್ರಯಾಣವನ್ನ ಮಾಡಿದ್ದಾನೆ. ರಾಜಹಂಸ ಬಸ್ನಲ್ಲಿ ಈ ಕೊರೋನಾ ಸೋಂಕಿತ ತೆರಳಿದ್ದ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯ ಆಗಿದೆ. ಇನ್ನು ಮಡಿಕೇರಿಯಲ್ಲಿ ಆಟೋ ಮೂಲಕ ಈತ ಮನೆಗೆ ತೆರಳಿದ್ದ. ತಮ್ಮ ಕುಟುಂಬದವರನ್ನ ಈ ವ್ಯಕ್ತಿ ಭೇಟಿಯಾಗಿದ್ದ. ಮಾರ್ಚ್ 16ರಂದು ಜ್ವರ ಕಾಣಿಸಿಕೊಂಡಿದೆ. ಮಾರ್ಚ್ 17ಕ್ಕೆ ಆತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಆತ ರಾಜಹಂಸ ಬಸ್ನಲ್ಲಿ ಮಡಿಕೇರಿಗೆ ತೆರಳಿದ್ದ. ಮಾರ್ಚ್ 15ರಂದು ಈ ವ್ಯಕ್ತಿ ಬೆಂಗಳೂರಿಗೆ ಬಂದಿದ್ದ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಮಡಿಕೇರಿಗೆ ಈತ ಪ್ರಯಾಣವನ್ನ ಮಾಡಿದ್ದಾನೆ. ರಾಜಹಂಸ ಬಸ್ನಲ್ಲಿ, ನಂತರ ಆಟೋದಲ್ಲಿ ಮನೆಗೆ ತೆರಳಿದ್ದ. ಇನ್ನು ಕೊಡಗು ಸೋಂಕಿತನ ಮನೆ ಸುತ್ತ ನಿರ್ಬಂಧವನ್ನ ಹೇರಲಾಗಿದೆ. ಸೋಂಕಿತನ ಮನೆ ಸುತ್ತ 75 ಮನೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಕೊಡಗು ಸೋಂಕಿತನ ಮನೆ ಸುತ್ತ ನಿರ್ಬಂಧವನ್ನ ಹೇರಲಾಗಿದೆ. ಸೋಂಕಿತನ ಮನೆ ಸುತ್ತ 75 ಮನೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಒಟ್ಟು 306 ಜನರಿಗೆ ಹೋಮ್ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. 306 ಜನರನ್ನ ಮನೆಯಿಂದ ಹೊರ ಬರದಂತೆ ಇದೀಗ ಮನೆಯಲ್ಲೇ ಇರುವಂತೆ ಸೂಚನೆ ಕೂಡ ನೀಡಲಾಗಿದೆ. ಅಲ್ಲದೆ ಸೋಂಕಿತನ ಮನೆ ಸುತ್ತ ಸುಮಾರು 75 ಮನೆಗಳಿಗೂ ಇದೀಗ ನಿರ್ಬಂಧವನ್ನ ಹಾಕಲಾಗಿದೆ. ಸೋಂಕಿತನ ಮನೆ ಸುತ್ತ 5 ಕಿಲೋಮೀಟರ್ ಬಫರ್ ಝೋನ್ ಅನ್ನ ಹಾಕಲಾಗಿದೆ. ಸೋಂಕು ಹರಡದಂತೆ ಎಲ್ಲಾ ರೀತಿಯ ಕ್ರಮವನ್ನ ಇದೀಗ ಕೊಡಗು ಡಿಸಿ ಅನೀಸ್ ಕಣ್ಮಣಿ ಜಾಯ್ ಕೈಗೊಂಡಿದ್ದಾರೆ. ಅಲ್ಲದೆ ಈ ಕುರಿತಂತೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಕೊಡಗಿನಲ್ಲೂ ಕೂಡ ಸೋಂಕಿತರು ಕಂಡುಬಂದ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಇದೀಗ ಡಿಸಿ ಕೈಗೊಂಡಿದ್ದಾರೆ. ಸೋಂಕಿತರ ಮನೆ ಸುತ್ತ 5 ಕಿಲೋಮೀಟರ್ ಬಫರ್ ಝೋನ್ ಅಂತ ಈಗ ಘೋಷಣೆ ಮಾಡಿದ್ದಾರೆ. ಸೋಂಕು ಹರಡದಂತೆ ಎಲ್ಲಾ ರೀತಿಯ ಕ್ರಮಗಳನ್ನ ಕೊಡಗು ಡಿಸಿ ಅನೀಶ್ ಕಣ್ಮಣಿ ಜಾಯ್ ಕೈಗೊಂಡಿದ್ದಾರೆ. ಈ ಕುರಿತಂತೆ ಅವರು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇನ್ನು ಈ ಸೋಂಕಿತನ ಹಿಸ್ಟ್ರಿಯನ್ನ ನಾವು ನೋಡೋದಾದ್ರೆ, ಈ ಸೋಂಕಿತ ಮಾರ್ಚ್ 15ರಂದು ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ್ದ. ಮಾರ್ಚ್ 15ರಂದೇ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಆತ ಮಡಿಕೇರಿಗೆ ಪ್ರಯಾಣವನ್ನ ಬೆಳೆಸಿರ್ತಾನೆ. ಮಾರ್ಚ್ 15ರಂದು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ರಾಜಹಂಸ ಬಸ್ ಮುಖೇನ ಆತ ಮಡಿಕೇರಿಗೆ ಪ್ರಯಾಣವನ್ನ ಬೆಳೆಸಿದ್ದಾನೆ. ಆ ನಂತರ ಆತ ಆಟೋ ಮೂಲಕ ಮನೆಗೆ ತೆರಳಿದ್ದಾನೆ. ಮನೆಯವರ ಜೊತೆ 2 ದಿನ ಈ ವ್ಯಕ್ತಿ ಇದ್ದ. ಮಾರ್ಚ್ 16ರಂದು ಈತನಲ್ಲಿ ಜ್ವರ ಕಾಣಿಸಿಕೊಂಡಿದೆ. ಮಾರ್ಚ್ 17ರಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಾರ್ಚ್ 19ರಂದು ವ್ಯಕ್ತಿಗೆ ಸೋಂಕಿರೋದು ದೃಢಪಟ್ಟಿದೆ. ಆತ ಎಸಿ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದಾನೆ. ಹಾಗಾಗಿ ಎಸಿ ಮುಖಾಂತರ ಈ ಸೋಂಕು ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಈಗ ಆ ಬಸ್ನಲ್ಲಿ ಯಾರ್ಯಾರು ಪ್ರಯಾಣ ಮಾಡಿದ್ರು ಅವರನ್ನ ಕೂಡ ಗುರುತಿಸುವಂತಹ ಕೆಲಸ ಕ್ವಿಕ್ ಆಗಬೇಕು. ಇನ್ನು ಆತ ಆಟೋದಲ್ಲಿ ಪ್ರಯಾಣ ಮಾಡಿದ್ದಾನೆ, ತನ್ನ ಮನೆಯವರನ್ನ ಭೇಟಿ ಮಾಡಿದ್ದಾನೆ. ಆದ ನಂತರ ಆತನಲ್ಲಿ ಜ್ವರ ಕಾಣಿಸಿಕೊಂಡಿದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಕೊಡಗು ಡಿಎಚ್ಒ ಮೋಹನ್ ಕುಮಾರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೋಹನ್ ಕುಮಾರ್ ಅವರೇ, ಈಗ ಕೊಡಗಿನಲ್ಲೂ ಕೂಡ ಕೊರೋನಾ ಸೋಂಕಿತ ಕಂಡು ಬಂದಿದ್ದಾನೆ. ಸೊ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಂಡಿದ್ದೀರಿ ಈಗ? ಯಾಕಂದ್ರೆ ಆತ ಬಸ್ನಲ್ಲಿ ಮಡಿಕೇರಿಗೆ ಬಂದಿರುವಂತದ್ದು. ಈಗ ಎಲ್ಲಾ ಕೆಲಸಗಳನ್ನ ಮಾಡಬೇಕಾಗಿದೆ ಅಂದ್ರೆ ಯಾರ್ಯಾರು ಆತನ ಜೊತೆ ಪ್ರಯಾಣ ಮಾಡಿದ್ರು ಇದೆಲ್ಲವನ್ನ ಗುರುತಿಸುವಂತ ಕೆಲಸ ಕ್ವಿಕ್ ಆಗಬೇಕು. ಸೊ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದೀರಿ? ಈಗ ಅವರು ವ್ಯಕ್ತಿ 14ನೇ ತಾರೀಕು ಬೆಳಗಿನ ಜಾವ 5:15ಗೆ ಮೂರ್ನಾಡಕ್ ಬಂದಿರೋದು. ಅಲ್ಲಿಂದ ಅವರು ಸ್ವಂತ ಊರಿಗೆ ಹೋಗಿದ್ದಾರೆ. ಅಲ್ಲಿಂದ 17ನೇ ತಾರೀಕು ನಮ್ಮ ಆಸ್ಪತ್ರೆಗೆ ಬಂದು ತೋರ್ಸ್ಕೊಳ್ಳಿಕ್ ಬಂದಿದ್ರೆ, ಆಗ ನಾವು ಸ್ವಾಬ್ ತೆಗೆದು ಕಳಿಸಿದ್ದು. ಇವತ್ತು ಪಾಸಿಟಿವ್ ಬಂದಿದೆ. ಅವನ್ನ ಈಗ ಅವನೇ ಆ ವ್ಯಕ್ತಿಯನ್ನ ಐಸೋಲೇಷನ್ ವಾರ್ಡ್ ಅಲ್ಲಿ ಇಟ್ಟಿದೀವಿ 17ರಿಂದಾನೆ. ಈಗ ಅವ್ರ ಮನೆ ಕಂಟೈನ್ಮೆಂಟ್ ಏರಿಯಾ ಮಾಡಿ ಅವ್ರ ಮನೆ ಸುತ್ತಮುತ್ತ ಇರೋ ಮನೆಗಳಲ್ಲಿ ಯಾರು ಈಚೆ ಬರದಿರೋಂಗೆ ಕ್ರಮ ವಹಿಸಿದೀವಿ. ಅದ್ರ ಸುತ್ತ ಬಫರ್ ಝೋನ್ ಅಂತ ಮಾಡಿ ಅಲ್ಲೂ ಕೂಡ ಆ ಏರಿಯಾದಲ್ಲಿ ಮಾತ್ರ ಓಡಾಡಬೇಕು, ಬೇರೆ ಕಡೆ ಬರದೇ ಇರೋವಂಗೆ ಈಗಾಗಲೇ ಕ್ರಮ ವಹಿಸಿದೀವಿ. ಆಮೇಲೆ
ಆ ವ್ಯಕ್ತಿ ಬಂದ ಬಸ್ಸು ನಂಬರ್ನ ಒಳ್ಳೆ ಟ್ರೇಸ್ ಔಟ್ ಮಾಡಿದೀವಿ. ಅವ್ರ ಬಗ್ಗೆ ಈಗ ಮಾಹಿತಿನ ಕೊಡ್ತೀವಿ ಎಲ್ಲರಿಗೂ. ಯಾರ್ಯಾರು ಆ ಬಸ್ಸಲ್ಲಿ ಬಂದ್ರು ಅವರೆಲ್ಲರೂ ಕೂಡ ವಾಲಂಟಿಯರ್ ರಿಪೋರ್ಟ್ ಆಗ್ಬೇಕು ಅಂತ ಕೇಳ್ಕೊತೀವಿ. ಏನು ಆತ ಕುಟುಂಬದವರನ್ನ ಭೇಟಿ ಮಾಡಿದ, ಸಾಕಷ್ಟು ಜನ ಸ್ನೇಹಿತರು ಎಲ್ಲರನ್ನೂ ಕೂಡ ಭೇಟಿ ಮಾಡಿರ್ತಾನೆ. ಸೊ ಆತ ಯಾರ್ಯಾರನ್ನ ಭೇಟಿ ಮಾಡಿದ, ಆತನ ಕುಟುಂಬಸ್ಥರು ಯಾರು, ಎಲ್ಲ ಮಾಡ್ತಾ ಇದ್ದೀವಿ. ಹೇಗೆ ಅದನ್ನ ನಾವು ತಗೋತಾ ಇದೀವಿ ಹಿಸ್ಟ್ರಿ. ಈಗ ಅದನ್ನ ಇವತ್ತು ಸಂಜೆ ಒಳಗೆ ಎಲ್ಲಾನು ಸಾರ್ಟ್ ಔಟ್ ಮಾಡ್ತೀವಿ. ಹರಡದೇ ಇರೋ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಇನ್ಯಾವ್ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ಸೊ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ಯಾರು ಹೊರದೇಶದಿಂದ ಬಂದಿದ್ದೀರಿ ಅವ್ರು ಯಾರು ಈಚೆ ಓಡಾಡಬೇಡಿ ಅಂತ ಕೇಳ್ಕೊತಾ ಇದೀವಿ ಎಲ್ರಿಗೂ. ಆಮೇಲೆ ಯಾರು ಸೈನ್ಸ್ ಸಿಂಪ್ಟಮ್ಸ್ ಇದ್ದವರು ತಕ್ಷಣ ನಮ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದೀವಿ. ಆಮೇಲೆ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒ ಅವ್ರ ಕಡೆಯಿಂದ ಪ್ರತಿದಿನ ಅವ್ರ ಮನೆಗಳಿಗೆ ಭೇಟಿ ನೀಡಿ ಅವ್ರನ್ನ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಈ ರೀತಿ ಕ್ರಮ ವಹಿಸ್ತೀವಿ. ಥ್ಯಾಂಕ್ ಯು ಮೋಹನ್ ಕುಮಾರ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಬಂದಿದ್ದು ನೈಟ್ 11:30ಗೆ ಮತ್ತೆ ಬಂದು ಮತ್ತೆ ಸೊ ಡೀಟೇಲ್ ಆಗಿ ಒಂದು ಪ್ಲಾನ್ ಇದೆ. ಮತ್ತೆ ಅವರು ಬಂದು ಅಲ್ಲಿಂದ ಒಂದು ಆಟೋ ಮುಖಾಂತರ ಅವರಿಗೆ ಮನೆಗೆ ರೀಚ್ ಆಗಿದ್ದು ಮತ್ತೆ ಎಲ್ಲಿ ಹೋಗಿದ್ದು ಇದ್ರ ಬಗ್ಗೆ ಒಂದು ರೂಟ್ ಪ್ಲಾನ್ ನಾವು ರೆಡಿ ಮಾಡ್ತಾ ಇದ್ದೇವೆ. ಸೊ ಇದು ಕೂಡ ನಾವು ಒಫಿಷಿಯಲಿ ವಿ ವಿಲ್ ಅನೌನ್ಸ್. ಸೊ ಆವಾಗ ಈ ಮಾಹಿತಿ ತಗೊಂಡು ಅವರ ಜೊತೆಗೆ ಮತ್ತೆ ಬೇರೆ ಬ್ಯಾಂಗ್ಳೂರು ಜಿಲ್ಲಾಧಿಕಾರಿಗೆ ಮತ್ತು ಮೈಸೂರು ಜಿಲ್ಲಾಧಿಕಾರಿಗೆ ಕೂಡ, ಯಾಕೆಂದ್ರೆ ಮೈಸೂರಲ್ಲಿ ಕೂಡ ಒಂದು ಬಸ್ಸದ ಒಂದು ಸ್ಟಾಪ್ ಇತ್ತು ಊಟ ಮಾಡಕ್ಕೆ ಕೇಸರ್ 2:15 ಸೊ ಬೆಳಿಗ್ಗೆ. ಸೊ ಮೈಸೂರು ಜಿಲ್ಲಾಧಿಕಾರಿ ಮತ್ತು ಬ್ಯಾಂಗ್ಳೂರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕೂಡ ನಾವು ಈ ಮಾಹಿತಿ ಶೇರ್ ಮಾಡ್ತೀವಿ. ಈ ಬಸ್ ನಂಬರು ಡೀಟೇಲ್ಸ್ ಎಷ್ಟು ಮಟ್ಟಕ್ಕಾಗ್ತದೆ ಶೇರ್ ಮಾಡ್ಕೊಳ್ತೀವಿ. ಇದರಲ್ಲಿ ಅಕಸ್ಮಾತ್ ಯಾರು ಇದರಲ್ಲಿ ಇಮಿಡಿಯೇಟ್ ಆಗಿ ಜೊತೆಗೆ ಟ್ರಾವೆಲ್ ಮಾಡಿರೋರು ಯಾರು ಇದರಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಬೇಕು. ಅಂಡ್ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ನಾವು ಅಡ್ಮಿಟ್ ಮಾಡಕ್ಕೆ ಹೇಳಲ್ಲ, ಅವರು ಕಡ್ಡಾಯವಾಗಿ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಅಲ್ಲಿ. ಇದೀಗ ಮತ್ತೊಂದು ಶಂಕಿತ ಕೇಸ್ ಪತ್ತೆಯಾಗಿದೆ. ಫ್ರಾನ್ಸ್ನಿಂದ ಬಂದಿದ್ದ ಯುವತಿಗೆ ಸೋಂಕಿನ ಲಕ್ಷಣಗಳು ಕಂಡು ಬಂದಿದೆ. ಏರ್ಪೋರ್ಟ್ನಲ್ಲಿ ತಪಾಸಣೆ ಬಳಿಕ ಆ ಯುವತಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಜ್ವರ ಕೆಮ್ಮು ಹೆಚ್ಚಾದ ಹಿನ್ನೆಲೆಯಲ್ಲಿ ಆಕೆಯನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಐಟಿ ಕಂಪನಿಯೊಂದರ ಚೆಕ್ಕಿಯಾಗಿರುವ ಯುವತಿಯನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಕೆಯ ರಕ್ತ ಹಾಗೆ ಗಂಟಲಿನ ದ್ರವದ ಮಾದರಿಯನ್ನ ಪರೀಕ್ಷೆಗೂ ಕೂಡ ಕಳುಹಿಸಲಾಗಿದೆ. ಈಕೆಯಲ್ಲಿ ಜ್ವರ ಕೆಮ್ಮು ಹೆಚ್ಚಾಗಿದೆ. ಕೊರೋನಾ ಸೋಂಕಿನ ಲಕ್ಷಣಗಳು ಈಕೆಯಲ್ಲಿ ಕಂಡು ಬಂದಿದೆ. ಈಕೆ ಫ್ರಾನ್ಸ್ನಿಂದ ಬಂದಿದ್ದು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈಕೆಯಲ್ಲಿ ಸೋಂಕಿನ ಲಕ್ಷಣಗಳು ಕಂಡು ಬಂದಿದೆ. ಏರ್ಪೋರ್ಟ್ನಲ್ಲಿ ತಪಾಸಣೆ ಬಳಿಕ ಆಕೆಯನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆಕೆಯನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಈಕೆ ಟೆಕ್ಕಿ ಅಂತ ತಿಳಿದು ಬಂದಿದ್ದು, ಈಕೆ ಫ್ರಾನ್ಸ್ನಿಂದ ಬಂದಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸೌಮ್ಯ ಕಳಸ, ಫ್ರಾನ್ಸ್ನಿಂದ ಬಂದಿದ್ದಂತಹ ಯುವತಿಯಲ್ಲೂ ಕೂಡ ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಇಮಿಡಿಯೇಟ್ ಆಗಿ ಆಕೆಯನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಲಾಗಿದೆಯಾ? ಆಕೆಯ ರಕ್ತ ಹಾಗೆ ಗಂಟಲಿನ ದ್ರವದ ಪರೀಕ್ಷೆಯನ್ನ ಕೂಡ ಈಗ ಮಾದರಿಯನ್ನ ಪರೀಕ್ಷೆ ಕಳುಹಿಸಲಾಗಿದೆಯಾ, ಹೇಗೆ? ಹೌದು ಸೌಮ್ಯ, ಅವರು ಏರ್ಪೋರ್ಟ್ ಗೆ ಬಂದಿಳಿದಾಗ ಅವರಿಗೆ ಅಲ್ಲಿ ಪರೀಕ್ಷೆಯನ್ನ ಮಾಡಲಾಗಿತ್ತು, ಪ್ರಾಥಮಿಕ ಹಂತದ ಪರೀಕ್ಷೆ ಆ ಯುವತಿಗೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಇರ್ಲಿಲ್ಲ. ಆ ಒಂದು ಕಾರಣದಿಂದ ಆಕೆಯನ್ನ ಅಲ್ಲಿ ಏನು ತಪಾಸಣೆ ಬೇಡ ಅಂತ ಹೇಳಿ ಹೌಸ್ ಕ್ವಾರಂಟೈನ್ಗೆ ಹೇಳಲಾಗಿತ್ತು. ಆಕೆ ಮನೆಯಲ್ಲೇ ಇದ್ರು, ಅಂದ್ರೆ PG ನಲ್ಲಿ ಇದ್ರು. ಅವರು IT ಕಂಪ್ನಿ ಒಂದರಲ್ಲಿ ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಟೆಕ್ ಪಾರ್ಕ್ ಎಲ್ಲಿ ಕೆಲಸ ಮಾಡ್ತಾರೆ ಅವರು, ಅದ್ರ ಬಳಿನಲ್ಲೇ ಆ ಶಂಕಿತ ಯುವತಿಯ ಒಂದು PG ಇರೋದು. ಸೊ ಈಗ ಅವರಿಗೆ ಇನ್ನು ವಿಪರೀತವಾಗಿ ಕೆಮ್ಮು ಮತ್ತು ನೆಗಡಿ ಶುರು ಆಗಿರೋದ್ರಿಂದ ರಕ್ತ ಮತ್ತು ಕಫದ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಆಕೆ ಸ್ಯಾಂಪಲ್ಸ್ ಅನ್ನ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಕಳಿಸಲಾಗಿದೆ, ಅಲ್ಲಿರುವಂತಹ ಒಂದು NIV ಸೆಂಟರ್ಗೆ. ಆಕೆಯನ್ನ ಈಗ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೊ ಬೌರಿಂಗ್ ಆಸ್ಪತ್ರೆಯಲ್ಲಿ ಆಕೆ ಇನ್ನೂ ಇರ್ತಾರೆ, ರಿಪೋರ್ಟ್ ಬರೋ ತನಕ, ಅಂದ್ರೆ ನೆಕ್ಸ್ಟ್ 2 ದಿನಗಳವರೆಗೂ ಅವರ ರಿಪೋರ್ಟ್ ಅಷ್ಟರೊಳಗಡೆ ಬರುತ್ತೆ. ಅಷ್ಟರೊಳಗೆ ಆಕೆ ಅಲ್ಲೇ ಇರ್ತಾರೆ. ಆಕೆಯ ಒಂದು ಕೆಮ್ಮು ಮತ್ತು ಏನು ನೆಗಡಿ ಆಗಿದೆ, ಆ ಒಂದು ಸೋಂಕಿಗೆ ಈಗ ಸದ್ಯಕ್ಕೆ ಚಿಕಿತ್ಸೆಯನ್ನ ಕೊಡ್ತಾರೆ.
ಕೊರೋನಾ ಇರೋದು ಹೌದಾ ಇಲ್ವಾ ಅನ್ನೋದು ರಿಪೋರ್ಟ್ ಬಂದ ಮೇಲಷ್ಟೇ ಗೊತ್ತಾಗೋದು. ಆ ಒಂದು ರಿಪೋರ್ಟ್ ಬಂದು ಒಂದು ವೇಳೆ ಕೊರೋನಾ ಪಾಸಿಟಿವ್ ಅಂತ ಆದ್ರೆ ಆಗ ಆಕೆಯ ಒಂದು ಚಿಕಿತ್ಸೆಯ ಸ್ವರೂಪವನ್ನ ಬದಲು ಮಾಡ್ತಾರೆ. ಇಲ್ಲದೆ ಹೋದಲ್ಲಿ ಆಕೆಗೆ ಈಗಿರುವಂತಹ ನೆಗಡಿ ಮತ್ತು ಕೆಮ್ಮು ಏನಿದೆ ಅದಕ್ಕೆ ಒಂದು ಚಿಕಿತ್ಸೆಯನ್ನ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಆಕೆಗೆ ಗುಣ ಆದ್ರೂ ಆಗದೇ ಇದ್ರು ಮುಂದಿನ 14 ದಿನಗಳವರೆಗೆ ಆಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸುವಂತಹ ಒಂದು ಸನ್ನಿವೇಶ ಸದ್ಯಕ್ಕೆ ಇದೆ. ಸೌಮ್ಯ, ಥ್ಯಾಂಕ್ ಯು ಸೌಮ್ಯ ಕಳಿಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕಲಬುರಗಿಯಲ್ಲಿ ಕೊರೋನಾ ಭೀತಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಸರ್ಕಾರಿ ಬಸ್ಗಳ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಸಾರಿಗೆ ಸಂಸ್ಥೆ ಸಿಬ್ಬಂದಿಯಿಂದ ಕ್ಲೀನಿಂಗ್ ಮಾಡಲಾಗ್ತಾ ಇದೆ. ಮೊದಲಿಗೆ ಕರ್ನಾಟಕದಲ್ಲಿ ಕಲಬುರಗಿಯಲ್ಲೇ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು, ಕಲಬುರಗಿಯ ವೃದ್ಧನಿಗೆ ಕೊರೋನಾ ಬಂದಿತ್ತು. ಆದ ನಂತರ ಆತ ಮೃತಪಟ್ಟಿದ್ದ. ಆತನಿಂದ ಆತನ ಪುತ್ರಿಗೂ ಕೂಡ ಬಂದಿತ್ತು. ಆತನಿಗೆ ಚಿಕಿತ್ಸೆ ನೀಡಿದಂತಹ ವೈದ್ಯರಿಗೂ ಕೂಡ ಕೊರೋನಾ ಸೋಂಕು ಕಂಡು ಬಂದಿತ್ತು. ಹೀಗಾಗಿ ಕಲಬುರಗಿಯಲ್ಲಿ ಒಂದು ರೀತಿ ಆತಂಕ ಹೆಚ್ಚೇ ಇದೆ. ಹೀಗಾಗಿ ಕಲಬುರಗಿಯಲ್ಲಿ ಸರ್ಕಾರಿ ಬಸ್ಗಳ ಸ್ವಚ್ಛತಾ ಕಾರ್ಯವನ್ನ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಮಾಡಿದ್ದಾರೆ. ಕಲಬುರಗಿ ಮಾರ್ಗವಾಗಿ ತೆರಳುವ ರೈಲನ್ನ ಇದೀಗ ರದ್ದು ಮಾಡಲಾಗಿದೆ. 6 ಪ್ಯಾಸೆಂಜರ್ ರೈಲು ಸಂಚಾರವನ್ನ ರದ್ದು ಮಾಡಲಾಗಿದೆ. ಹೈದರಾಬಾದ್, ರಾಯಚೂರು, ವಿಜಯಪುರಕ್ಕೆ ತೆರಳೋ ರೈಲು ಸಂಚಾರವನ್ನ ಇದೀಗ ಬಂದ್ ಮಾಡಲಾಗಿದೆ. ಮತ್ತೊಂದು ಕಡೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಕೂಡ ಬಸ್ಗಳನ್ನ ಸ್ವಚ್ಛ ಮಾಡ್ತಾ ಇದ್ದಾರೆ. ಈಗ ರೈಲ್ವೆ ಇಲಾಖೆ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಈಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ನಿಂದ ಓರ್ವ ವ್ಯಕ್ತಿ ಮೃತಪಡುವ ಜೊತೆ ಕಲಬುರಗಿಯಲ್ಲಿ ಕೂಡ ಕೊರೋನಾ ವೈರಸ್ನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದರಿಂದ ಕಲಬುರಗಿಗೆ ಬರುವವರ ಸಂಖ್ಯೆ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇದರಿಂದ ಈಗ ಕಲಬುರಗಿ, ಮುಂಬೈ, ಬೆಂಗಳೂರು, ಪೂನಾ ಮೊದಲಾದ ಭಾಗದಿಂದ ಕೂಡ ಕಲಬುರಗಿ ನಗರಕ್ಕೆ ಬರಲು ಕೂಡ ಪ್ರಯಾಣಿಕರು ಕೂಡ ಆತಂಕಪಟ್ಟು ಕಲಬುರಗಿಗೆ ಬರಲು ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗಾಗಿ ಕಲಬುರಗಿ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರಿಲ್ಲದೆ ರೈಲು ನಿಲ್ದಾಣವು ಕೂಡ ಬಿಕ್ಕುವಂತ ಇದೆ. ಅದೇ ರೀತಿಯಾಗಿ ಈಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮ ವಹಿಸುವ ಜೊತೆ ಈಗಲೇ ಕೊರೋನಾ ಸೋಂಕು ಇನ್ನೂ ಹರಡುವ ಭೀತಿ ಹಿನ್ನೆಲೆಯಲ್ಲಿ ಕೂಡ ರಾಜ್ಯ ಸರ್ಕಾರ ಕೂಡ ಇನ್ನೂ ಮಾರ್ಚ್ 30ರವರೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ನಿರ್ಬಂಧ ಕೂಡ ಹೇರಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಅದೇ ರೀತಿಯಾಗಿ ಈಗಲೇ ಕೊರೋನಾ ಎಫೆಕ್ಟಿಂದ ಕೂಡ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಸ್ವಚ್ಛತೆ ಕೂಡ ಕಾಪಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ರೈಲ್ವೆ ಇಲಾಖೆ ಕೂಡ ಈಗಲೇ ಆರೋಗ್ಯ ಅಧಿಕಾರಿಗಳ ತಂಡ ಕೂಡ ಇಲ್ಲಿ ನಿಯೋಜನೆ ಮಾಡಿ ಪ್ಯಾಸೆಂಜರ್ ಮೇಲೆ ಆರೋಗ್ಯ ತಪಾಸಣೆ ಮಾಡಲು ಕೂಡ ಸ್ಕ್ರೀನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕಟ್ಟೆಚ್ಚರ ಕೂಡ ವಹಿಸಿದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಕಣ್ಗಾವಲು ವಹಿಸಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋ ಜೊತೆ ಸಾರ್ವಜನಿಕರಿಗೆ ನಿರ್ಬಂಧ ಕೂಡ ಜಿಲ್ಲಾಡಳಿತ ಕೂಡ ಹೇರಿದೆ. ಅದೇ ರೀತಿಯಾಗಿ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೂಡ ಈಗಲೇ ಮುಂಜಾಗ್ರತಾ ಕ್ರಮ ಕೂಡ ವಹಿಸಿದ್ದು ಈಗಲೇ ನಾವು ನೋಡ್ಬೋದು. ಪ್ರಯಾಣಿಕರು ಏನಂತಂದರೆ ಕಲಬುರಗಿಗೆ ಬರಲು ಕೂಡ ಭಯ ಪಡ್ತಾ ಇದ್ದಾರೆ. ಹೀಗಾಗಿ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಕೂಡ ಬಸ್ ನಿಲ್ದಾಣದಲ್ಲಿ ಡೆಟಾಲ್ ಮೂಲಕ ಸ್ವಚ್ಛತೆಗೊಳಿಸ್ತಾ ಇದ್ದಾರೆ. ಪ್ರಯಾಣಿಕರು ಕುಳಿತುಕೊಳ್ಳುವಂಥ ಸೀಟ್ ಭಾಗದಲ್ಲಿ ಕೂಡ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ನಿಯಂತ್ರಣಾಧಿಕಾರಿ ಅಂತ ಕುಮಾರ್ ರೆಡ್ಡಿ ಸರ್ ಇದ್ದಾರೆ. ನಾವು ಏನಾಯ್ತು ಕಾರಣ ಸರ್, ಈಗ ಟೋಟಲ್ ಇಲ್ಲಿ ನೀವು ಮುಂಜಾಗ್ರತಾ ಕ್ರಮ ಕೈಗೊಳ್ಳೋ ಜೊತೆ ಮಹಾರಾಷ್ಟ್ರ ಕೂಡ ಬಸ್ ಸಂಚಾರ ರದ್ದು ಮಾಡಿದ್ರಿ, ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಏನು ಹೇಳ್ತೀರಾ ಅಂತ ಎಲ್ಲ ಸಿದ್ಧತೆ ಕೂಡ ಮುಂಜಾಗ್ರತಾ ಕ್ರಮ ನೀವೆಲ್ಲ ಕೈಗೊಂಡ್ರಿ? ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಆದೇಶದಂತೆ ಇಂದಿನಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ನಮ್ಮ ಗುಲ್ಬರ್ಗ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು 115 ಬಸ್ಸುಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿವೆ. ಈಗಾಗಲೇ ಈ ಸೋಂಕನ್ನು ಹರಡದಂತೆ ನಿಲ್ದಾಣದಲ್ಲಿ ಡೆಟಾಲ್ ಹಾಕಿ ಪ್ರಮಿಸಸ್ನ ಕ್ಲೀನ್ ಮಾಡೋದು, ಆಮೇಲೆ ಪ್ರತಿಯೊಂದು ಬಸ್ಸಿಗೇನು ಎಲ್ಲೆಲ್ಲಿ ಹ್ಯಾಂಡ್ಗಳನ್ನ ಹಿಡ್ಕೊಂಡು ಯೂಸ್ ಮಾಡ್ತಾರೆ ಅಂತಂತಲ್ಲೆಲ್ಲ ಈ ಸ್ಯಾನಿಟೈಸರ್ಲಿಂದ ಕ್ಲೀನ್ ಮಾಡ್ತಾ ಇದ್ವಿ. ಯಾವುದೇ ಈ ರೋಗಿನ ಸೋಂಕಿನ ಒಂದು ಇದಕ್ಕೆ ಭಯಭೀತರಾಗಲಾರ್ದಂಗೆ ನಿರ್ಭಯ ರೀತಿಯಿಂದ ಜೀವನ ಸಾಗಿಸಬೇಕು ಮತ್ತು ಈಗೇನು ಮುಂಜಾಗ್ರತಾ ಕ್ರಮಗಳನ್ನು ಸೂಚಿಸ್ತಕ್ಕಂಥ ಎಲ್ಲ ಅಂಶಗಳನ್ನು ಪಾಲನೆ ಮಾಡಬೇಕಂತ ನಾನು ಜನರಲ್ಲಿ ಮತ್ತು ನಮ್ಮ ಸಿಬ್ಬಂದಿಯಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಇದು ಈಶಾನ್ಯ ಸಾರಿಗೆ ಸಂಸ್ಥೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಅವರ ಮಾತು. ಕ್ಯಾಮ್ರಾಮ್ಯಾನ್ ಜಲನ್ ಜೊತೆ ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಕಲಬುರಗಿ.
ತಟ್ಟಿದೆ. ಇಂದಿನಿಂದ 3 ದಿನ ತರಕಾರಿ ಮಾರ್ಕೆಟ್ ಬಂದ್ ಆಗಲಿದೆ. ತರಕಾರಿ ಪೂರೈಕೆಗೆ ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ. ತರಕಾರಿಯನ್ನ ಕೂಡ ಇದೀಗ ಕೊಳ್ಳೋದಕ್ಕೆ ಜನ ಪರದಾಡಬೇಕಾಗುತ್ತೆ. ಯಾಕಂದ್ರೆ 3 ದಿನಗಳ ಕಾಲ APMCಯನ್ನ ಬಂದ್ ಮಾಡಲಾಗುತ್ತೆ. ಹುಬ್ಬಳ್ಳಿಯಲ್ಲಿ ತರಕಾರಿ ಮಾರ್ಕೆಟ್ ಅನ್ನ ಬಂದ್ ಮಾಡಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ ಡಿಸಿಷನ್ ತೆಗೆದುಕೊಂಡಿದೆ. ಮಾರ್ಕೆಟ್ ಬಂದ್ನಿಂದ ವಹಿವಾಟು ಕೂಡ ಬಂದ್ ಆಗುತ್ತೆ. ತರಕಾರಿ ಸಿಗದೆ ಜನರು ಪರದಾಡ್ತಾ ಇದ್ದಾರೆ. ಮಾರ್ಕೆಟ್ ಜೊತೆ ವಾರದ ಸಂತೆಗಳಿಗೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಮಹಾಮಾರಿಯ ಎಫೆಕ್ಟ್ನಿಂದಾಗಿ ಹುಬ್ಬಳ್ಳಿಯ APMCಯ ತರಕಾರಿ ಮಾರುಕಟ್ಟೆಯನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಈ ಒಂದು ಮಾರುಕಟ್ಟೆ ಬಂದಿರಲಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಪ್ರತಿನಿತ್ಯ ಈ ಒಂದು ಮಾರುಕಟ್ಟೆಯಲ್ಲಿ ನೂರಾರು ಟನ್ ಗಟ್ಟಲೆ ಏನು ತರಕಾರಿ ಬರ್ತಾ ಇತ್ತು. ಸೊಪ್ಪು, ಮೆಣಸಿನಕಾಯಿ, ಈರುಳ್ಳಿ, ಏನು ಟೊಮೆಟೊ, ತರಹೇವಾರಿ, ಏನು ಹಾಗಲಕಾಯಿ ಸೇರಿದಂತೆ ಬೆಂಡೆಕಾಯಿ, ಬದನೆಕಾಯಿ, ಈ ರೀತಿಯ ತರಕಾರಿಗಳು ಇಲ್ಲಿ ಬಂದು ಇಲ್ಲಿಂದಲೇ ಎಲ್ಲ ಸುತ್ತಮುತ್ತಲಿನ ಜಿಲ್ಲೆಗಳ ಮಾರುಕಟ್ಟೆಗಳು ಕೂಡ ಪೂರೈಕೆ ಆಗ್ತಾ ಇತ್ತು. ಆದರೆ ಜಿಲ್ಲಾಡಳಿತ ವಾರದ ಸಂತೆಗಳನ್ನು ನಿಷೇಧಿಸಿರುವಂಥ ಕಾರಣದಿಂದಾಗಿ ವಾರದ ಸಂತೆಗಳು ನಡೀತಾ ಇಲ್ಲ. ವ್ಯಾಪಾರಸ್ಥರು ಕೂಡ ಏನು ಇಲ್ಲಿ ತರಕಾರಿಯನ್ನು ತಂದು ಸ್ಟಾಕ್ ಮಾಡಿ ಏನು ಹೋಲ್ಸೇಲ್ ಮಾರಾಟ ಮಾಡ್ತಿದ್ರು, ಅದನ್ನು ತೆಗೆದುಕೊಂಡು ಹೋದಂತಹ ಏನು ಚಿಲ್ಲರೆ ವ್ಯಾಪಾರಸ್ಥರು ಅದನ್ನು ಮಾರುಕಟ್ಟೆಗಳಲ್ಲಿ ಸಂತೆಗಳಿಗೆ ತೆಗೆದುಕೊಂಡು ಹೋಗಿ ಮಾರ್ತಾ ಇದ್ರು. ಅದು ಯಾವುದೂ ಇಲ್ಲಿ ಕಂಡು ಬರ್ತಾ ಇಲ್ಲ. ಒಟ್ಟಾರೆ ರೈತರು ಕೂಡ ತಾವು ಬೆಳೆದಂತಹ ಒಂದು ಬೆಳೆಗಳನ್ನು, ತರಕಾರಿಗಳನ್ನು ತಂದು ಇಲ್ಲಿ ಪೂರೈಕೆ ಮಾಡ್ತಾ ಇದ್ರು. ಅದು ಕೂಡ ನಿಂತಿದೆ. ಹೀಗಾಗಿ ಸಂಪೂರ್ಣ APMC ಬನಗುಡ್ತಾ ಇದೆ. ಈ ಒಂದು APMC ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಹೆಸರುವಾಸಿಯಾಗಿದೆ. ಹುಬ್ಬಳ್ಳಿಯಲ್ಲಿರುವಂತಹ ಈ ಒಂದು ತರಕಾರಿ ಮಾರುಕಟ್ಟೆಯಿಂದಲೇ ಸುತ್ತಮುತ್ತಲಿನ ಜಿಲ್ಲೆಗಳಿಗೂ ಕೂಡ ತರಕಾರಿ ಪೂರೈಕೆ ಆಗಬೇಕಾಗಿತ್ತು. ಆದರೆ ಇಲ್ಲಿ ಸಾಕಷ್ಟು ತರಕಾರಿ ಬರೋದು ಬಂದ್ ಆಗಿರೋದ್ರಿಂದ ವ್ಯಾಪಾರಸ್ಥರು, ರೈತರು ವ್ಯಾಪಾರವನ್ನ ಮಾಡ್ತಾರೆ, ತರಕಾರಿ ತೆಗೆದುಕೊಂಡು ಹೋಗಿ ಅವರಿಗೆಲ್ಲ ಲಾಸ್ ಆಗ್ತಾ ಇದೆ. ನಾನೀಗ ಒಬ್ಬ ಮಹಿಳೆಯರನ್ನ ಮಾತಾಡಿಸ್ತೀನಿ. ಅಮ್ಮ, ಹೇಳ್ರಿ, ಈಗ ಏನಾಗ್ತಾ ಇದೆ ಅಂತ? ಹಸೆಕಾಯಿ ಬರೀ ಟಮಾಟಿ ಅಷ್ಟ ತೊಗೊಂಡೇವ್ರಿ ನಾವು. ಕಾಯಿಪಲ್ಲೆ ತಪ್ಪಲ್ ಪಲ್ಯ ಇಲ್ರಿ, ಮುಳುಗಾಯಿ ಇಲ್ಲ, ಸೌಂತಿಕಾಯಿ ಇಲ್ರಿ. ದುಡ್ಕೊಂಡು ತಿನ್ನೋದು ಹೆಂಗ್ರಿ ನಾವು? ಇವತ್ತು ಚೆನ್ನ ಮಟ್ಟ ದುಡಿಬೇಕು, ಸಂಜೆ ಮುಂದೆ ತಿನ್ಬೇಕ್ರಿ ನಾವು. ಏನ್ರಿಪ್ಪ ಅಂದ್ರೆ ಈಗ ಮಾರ್ಕೆಟ್ ಎಲ್ಲ ಬಂದ್ ಮಾಡಿಬಿಟ್ಟಾರಿ. ನಾವು ಹೊಟ್ಟಿಗೆ ಏನು ಕೇರ್ ಹಾಕೊಳ್ಳೋದ್ರಿ. ಈಗ ನೀವು ಎಲ್ಲಿಂದ ಬಂದಿದ್ರಿ, ಏನೆಲ್ಲ ಪೂರೈಕೆ ಮಾಡ್ತಾ ಇದ್ರಿಲ್ಲ, ಈಗೇನ ಆಸಕ್ತ ಇದೆ ನಿಮ್ಗೆ? ಇಲ್ಲಿ ಅಮಲಿ ಮಾಡ್ತೀವ್ರಿ ಸರ್. ಎಲ್ಲ ಮಾರ್ಕೆಟ್ ಬಂದ್ ಮಾಡ್ರಿ, ಮತ್ತೆ ಇನ್ನು ಮುಂದೆ ಮಾಡೋದ್ ಹೆಂಗೆ ಸರ್? ಏನ್ ಸರ್ ಹೆಂಗ್ ಮಾಡಿದ್ರಿ ಸರ್? ಮತ್ತೆ ಅಮಲಿ ದುಡಿದ್ರೆ ನಮ್ಮ ಜೀವನ ನಡೀತಿದ್ರಿ ಸರ್. ಇಲ್ಲಾಂದ್ರೆ ದುಡ್ಲಿಲ್ಲ ನಮ್ಮ ಜೀವನ ನಡೆಯಂಗಿಲ್ರಿ. ಈಗ ಇವತ್ತು ನಾವು 2 ದಿನ ಮಾರ್ಕೆಟ್ ಬಂದ್ ಅಂದ್ರ ಸರ್, ಮತ್ತೆ ಮುಂದೆ ಮಾಡೋದೇನ್ರಿ? ಈಗ ಅದನ್ನ ವಿಚಾರ ಮಾಡತ್ತೀವಿ ನೋಡಿ ಸರ್. ಒಟ್ಟಾರೆಯಾಗಿ ತರಕಾರಿ ಮಾರುಕಟ್ಟೆ ಬಂದಾಗಿರುವುದರಿಂದ ಏನು ತರಕಾರಿ ವ್ಯಾಪಾರಸ್ಥರು, ಆಟೋ ಚಾಲಕರು, ಹಮಾಲಿ ಕಾರ್ಮಿಕರು ಎಲ್ಲರಿಗೂ ಕೂಡ ಒಂದು ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಒಟ್ಟಾರೆ ಕೊರೋನಾ ಎಫೆಕ್ಟ್ ತರಕಾರಿಗೂ ಬಿದ್ದಿದ್ದು ಇದೀಗ ಜನರು ತರಕಾರಿ ಕೊಡೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್.